ಚುನಾವಣೆ ಆದಮೇಲೆ ಲೋಕಸಭಾ ಕ್ಷೇತ್ರಗಳಲ್ಲಿ ಆಗಿರತಕ್ಕಂಥ ಪಕ್ಷದ ಚುನಾವಣಾ ಪ್ರಚಾರಗಳು, ನಾಯಕರ ಪ್ರಚಾರಗಳು ಮತ್ತು ಅಲ್ಲಿ ಕಾಂಗ್ರೆಸ್ ದೌರ್ಜನ್ಯ ಮತ್ತು ನಮ್ಮ ಅಭ್ಯರ್ಥಿಗಳು ಗೆಲ್ಲುವಂಥದ್ದಕ್ಕೆ ಮಾನದಂಡಗಳು, ಎಷ್ಟು ಅಂತರದಲ್ಲಿ ಗೆಲ್ಲಬಹುದು, ಈ ಥರದ್ದೆಲ್ಲ ವಿಚಾರಗಳನ್ನು ಇವತ್ತು ಚರ್ಚೆ ಆಗಿದೆ. ಎಲ್ಲರೂ ಅಭಿಪ್ರಾಯ ಬಂದಿದ್ದು ನರೇಂದ್ರ ಮೋದಿಯವರ ವರ್ಚಸ್ಸು ಈ ರಾಜ್ಯದಲ್ಲಿ ಪ್ರಭಾವ ಇದೆ. ಎಷ್ಟೇ ಸ್ಥಾನ ಗೆದ್ರೂ ಕೂಡ ದೊಡ್ಡ ಅಂತರದಲ್ಲಿ ನಾವು ಗೆಲುವನ್ನು ಸಾಧ್ತೀರಿ. 28ಕ್ಕೆ 28 ಅದರೆಲ್ಲ ಪೂರ್ತಿ ಕ್ರೆಡಿಟು ನರೇಂದ್ರ ಮೋದಿಯವರ ವರ್ಚಸ್ಸು ಕರ್ನಾಟಕದಲ್ಲಿ ಬಹಳ ಹೆಚ್ಚಿಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಭಿಪ್ರಾಯನೂ ಅದೇ ವ್ಯಕ್ತ ಆಗಿದೆ. ಕೆಲವು ಅಹಿತಕರ ಘಟನೆ ಆಗಿರೋದನ್ನು ಕೂಡ ಗಮನಕ್ಕೆ ತಂದಿದ್ದಾರೆ. ಅದರ ಬಗ್ಗೆನೂ ಪಕ್ಷ ಗಮನ ಹರಿಸ್ತೈತೆ. ಒಟ್ಟಾರೆ ಈ ಚುನಾವಣೆ ಬಿಜೆಪಿ ಸಮರ್ಥವಾಗಿ ಚುನಾವಣಾ ಪ್ರಚಾರ, ತಂತ್ರಗಾರಿಕೆ ಎಲ್ಲವನ್ನ ಮಾಡಿದೆ. ಸೊ ಮುಂದೆ ಬರುವಂಥ ರಿಸಲ್ಟ್ ಅದಕ್ಕೆ ಮುಂಚೆ ಒಂದು ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಅವಲೋಕನ ಸಭೆಗಳು ಮಾಡುವಂಥದ್ದು ತೀರ್ಮಾನವನ್ನು ಮಾಡಿದೆ. ಎಲ್ಲರೂ ಇದುವರೆಗೂ ಮಾತಾಡಿದವರು ಎಲ್ಲರೂ 28 ಸ್ಥಾನಗಳನ್ನು ಗೆಲ್ತೀರಿ ಅಂತಲೇ ಕೊಟ್ಟಿದ್ದಾರೆ. ಆ ಲೀಡ್ಗಳು ಹೆಚ್ಚು ಕಮ್ಮಿ ಆಗಿದೆ. ಲೀಡ್ ಕೊಟ್ಟಿರೋದು 30,000ದಿಂದ 2.5 ಲಕ್ಷ 3 ಲಕ್ಷದವರೆಗೂ ಲೀಡನ್ನು ಕೊಟ್ಟಿದ್ದಾರೆ ಕೊಟ್ಟಂಥ ಕ್ಷೇತ್ರಗಳಲ್ಲಿ. ಅದನ್ನು ಅದು ಆ ಥರದ್ದು ಯಾರೂ ವ್ಯಕ್ತ ಮಾಡಿಲ್ಲ. ಪೆನ್ಡ್ರೈವ್ ಘಟನೆ 2ನೇ ಹಂತದಲ್ಲಿ ಏನು ಪ್ರಭಾವ ಬೀರಿದೆ ಅಂತ ಯಾರು ಒಬ್ಬರು ಪ್ರಸ್ತಾವನೆ ಮಾಡಿಲ್ಲ. ಉತ್ತರ ಕರ್ನಾಟಕದಲ್ಲಿ ಭಾಗ ಆಗಿರೋದ್ರಿಂದ ಯಾರು ಆ ಥರ ಪ್ರಸ್ತಾವನೆ ಮಾಡಿಲ್ಲ. ದೇವರಾಜೇಗೌಡರನ್ನ ಪೊಲೀಸರು ಬಂಧಿಸಿರೋದು ಒಳ್ಳೆ ಕ್ರಮ ಅಲ್ಲ. ಅವ್ರ ಹತ್ರ ಮಾಹಿತಿ ತಗೊಬೋದಾಯಿತು. ಅವರು ಈಗಾಗಲೇ ಮಾಧ್ಯಮದಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾನೆ, ನನ್ನ ಎಲ್ಲ ಮಾಹಿತಿಯನ್ನು ಸೀಲ್ ಮಾಡಿ ಯಾರು ಕೊಟ್ಟಿದ್ದಾನೋ ಅವನ ಸೈನು ಕೂಡ ನಾನು ಮಾಡಿಸಿದ್ದೀನಿ. ಕೋರ್ಟ್ಗೆ ನಾನು ಕೊಡ್ತೀನಿ, CBIಗೆ ನಾನು ಕೊಡ್ತೀನಿ. ಈ ತನಿಖೆ ಮೇಲೆ ನನಗೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ದಾನೆ. ಅಷ್ಟಿದ್ರೂ ಕೂಡ ಅವನಿಗೆ ಈಗಾಗಲೇ SIT ಅವರು ನೀವು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಹೆಸರು ಹೇಳಬೇಡಿ ಅಂತ ಧಮಕಿ ಹಾಕಿರೋದು, ಇವೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಸಾಕ್ಷಿಗಳನ್ನು ನಾಶ ಮಾಡುವಂಥ ದೃಷ್ಟಿಯಲ್ಲಿ ಸರ್ಕಾರ SITಯನ್ನು ಉಪಯೋಗ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಇಲ್ಲಿ ಪಾರ್ಟಿಯ ಪ್ರಶ್ನೆ ಬರೋದಿಲ್ಲ. ಇಲ್ಲಾಗಿರುವಂಥ ಏನೇನು ಘಟನೆಗಳಾಗಿದೆ ಈಗಾಗಲೇ ಅದನ್ನು ನಮ್ಮ ರಾಜ್ಯದ ನಾಯಕರಿರ್ಬೋದು, ರಾಷ್ಟ್ರೀಯ ನಾಯಕರು ಎಲ್ಲರೂ ಅವಲೋಕನ ಮಾಡಿದಿರಿ. ಮುಂದೆ ಇದರ ಹೇಗೆ JDS ಅವರು ಅದರ ಬಗ್ಗೆ ಏನೇನು ರಿಯಾಕ್ಷನ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಆದ್ದರಿಂದ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಬರೀ ಇದೇ ವಿಚಾರ ಮಾಡ್ಕೊಂಡು ಕಾಂಗ್ರೆಸ್ ಅವ್ರಿಗೆ ಇದೇ ರೀತಿ ಹೋಗ್ತಾ ಇದ್ದಾರೆ. ಕರ್ನಾಟಕದ ಅಭಿವೃದ್ಧಿ, ಬರಗಾಲ, ಮಳೆ ಬಂದರೆ ಏನು ಬೆಳೆಗಳಿಗೆ ಬಿತ್ತನೆ ಬೀಜ, ಗೊಬ್ಬರ ಇವೆಲ್ಲ ಕೊಡಬೇಕಲ್ಲ, ಇದ್ರ ಬಗ್ಗೆ ಗಮನ ವಹಿಸೋರು ಯಾರು? ಕಾಂಗ್ರೆಸ್ ಸರ್ಕಾರಕ್ಕೆ ಇದೇ ಬೇಕಾಗಿದೆ. ಆದರೆ ನಮ್ಗೆ ಇದಕ್ಕಿಂತ ಮುಖ್ಯವಾಗಿ ರಾಜ್ಯದ ಮಳೆ ಬಂದರೆ ಅವರಿಗೆ ರೈತರಿಗೆ ಏನು ಸಹಾಯ ಮಾಡ್ಬೋದು ಅನ್ನೋದ್ರ ಇಂಪಾರ್ಟೆಂಟು. ನಾನು ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವು ಇದನ್ನೇ ಮಾಡ್ಕೊಂಡು ಕೂತ್ಕೊಂಬೇಡಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.